ಇವತ್ತು ನಾವು ಅಂಗೋರ್ ವಾಟ್ ಕಂಬೋಡಿಯಾದ ಹಿಂದೆ ಇದ್ದಿದ್ದ ಕ್ಯಾಪಿಟಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಅಂಗೋರ್ ವಾಟ್ ಬಂದು ಟೆಂಪಲ್, ಇದು ಮೋಸ್ಟ್ಲಿ 99% ಇಟ್ಸ್ ಆಲ್ ಹಿಂದೂ ಗಾಡ್ಸೇ ಇರೋದು ಒಳಗೆ. ಬಟ್ ಆಫ್ಟರ್ 15th ಸೆಂಚುರಿಯಲ್ಲಿ ಬುದ್ಧಿಸಮ್ನ ದಿ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್. ಇಲ್ಲಿರೋ ಟುಕ್ಸ್ ಬೈಕ್ಸ್ಗೆ ಅಟ್ಯಾಚ್ ಮಾಡಿಕೊಂಡು ದೇ ವಿಲ್ ಟೇಕ್ ಯು, ದಿಸ್ ಕೈಂಡ್ ಆಫ್ ಅ ಟ್ಯಾಕ್ಸಿ ಹಿಯರ್. ಇದು ನಾನು ಬೈಕಲ್ಲಿ ಬರಬೇಕಾದ್ರೆ ನಾನು ಅಳತೆ ಮಾಡಿದ್ರೆ 1.5 ಕಿಲೋಮೀಟರ್ ಬೈ 1.5 ಕಿಲೋಮೀಟರ್ ಆಯಿತಾ. ಇಟ್ಸ್ ಅ ಸ್ಕ್ವೇರ್ ದಟ್ ವಿಚ್ ಇಸ್ ದೇರ್. ಅಂಥ ಬಿಗ್ ಕಾಂಪ್ಲೆಕ್ಸಲ್ಲಿ ದೇ ಬಿಲ್ಟ್ ದಿಸ್ ಟೆಂಪಲ್ ಇಸ್ ಸಚ್. ಈ ಸಿಟಿ ಅಂತ ಹೇಳ್ತಾರೆ, ಅಂಗೋರ್ ಸಿಟಿ ಅಂತ ಇದ್ದಿದ್ದು ಆವಾಗ 9th ಸೆಂಚುರಿಲಿ ಎಸ್ಟಾಬ್ಲಿಷ್ ಆಗಿದ್ದು. ಹಿಂದೂ ರೂಲರ್ಸ್ ಬಂದು ಇಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು. ಅರೌಂಡ್ 14th ಸೆಂಚುರಿ 15th ಸೆಂಚುರಿಲಿ, ಅಂದರೆ ಕ್ಲೋಸ್ ಅಬೌಟ್ 600 ಇಯರ್ಸ್ಗೂ ಎಲ್ಲ ಮಾಯ ಆಗೋಗ್ಬಿಟ್ರು, ವ್ಯಾನಿಷ್ ಆಗಿಬಿಟ್ರು. ಏನಕ್ಕೆ ಹೋಯ್ತು, ಎಲ್ಲೋದ್ರು, ಸತ್ತೋದ್ರು ಅಥವಾ ರೀಲೊಕೇಟ್ ಮಾಡ್ಕೊಂಡ್ರು, ಐ ಡೋಂಟ್ ನೋ ಅಬೌಟ್ ಇಟ್. ಅದನ್ನು ನೀವು ಯು ಕ್ಯಾನ್ ಡೂ ದ ಹೋಮ್ವರ್ಕ್ ಇಸ್ ಸಚ್. ಸೊ ಅಷ್ಟು ಆವಾಗಲೇ ದೇ ಟಾಕ್ ಅಬೌಟ್ 9th ಸೆಂಚುರಿಲೇ 10 ಮಿಲಿಯನ್ ಪೀಪಲ್, ಅಂದರೆ 1 ಕೋಟಿ ಜನ ಇದ್ದ ಜಾಗ ಇದು. ಅಷ್ಟು ಪ್ರಾಸ್ಪರಾಗಿ ಬೆಳೆದಿದ್ದು ಆಯಿತಾ. ಟ್ರೇಡಿಂಗ್ ಆ ಟೈಮಲ್ಲಿ ಬಂದುಬಿಟ್ಟು ರೈಸ್, ಪ್ಯಾಡಿ ಆಯಿತಾ, ದೇ ಯೂಸ್ ಟು ಗ್ರೋ ಸೋ ಮಚ್ ಇಸ್ ಸಚ್. ಹಂಗಿದ್ದ ಜಾಗ ವೈ ಎವ್ರಿಬಡಿ ಲೆಫ್ಟ್ ಆ್ಯಂಡ್ ವೆಂಟ್ ಇಸ್ ಅ ಬಿಗ್ ಕ್ವೆಶನ್ ಮಾರ್ಕ್ ಇಸ್ ಸಚ್. ಓಕೆ, ಇಲ್ಲಿ ನೋಡ್ತಾ ಇರೋದು ನೀವು ನಾನು ಏಳು ಹೆಡ್ ಇರೋ ಸರ್ಪ ಪ್ಲಸ್ ಲೈನ್ 4 ಸೈಡು ಇದೆ. ಆ್ಯಂಡ್ ವಿ ಗೋನ್ ಎಂಟರ್ ದಿಸ್. ಇಫ್ ಯು ಆ್ಯಕ್ಚುಲಿ ಲುಕ್ ಎಟ್ ದ ಲೆಂತ್ ಆಫ್ ದಿಸ್, ಇದು ಬಂದು 200 ಮೀಟ್ರು ಆಯಿತಾ. ವಾಟರ್ದು ಕೆನಾಲ್ ಬಂದು 200 ಮೀಟ್ರು, ಉದ್ದ ಬಂದು 1.5 ಕಿಲೋಮೀಟ್ರು. ಅದು 4 ಸೈಡು ಇದೆ. ಅಷ್ಟು ದೊಡ್ಡ ವಾಟರ್ ಕ್ಯಾನಲ್ ದೇ ಹವ್ ಡನ್ ಇಟ್. ದ ವಾಟರ್ ವಾಟ್ ಯು ಸೇ ಮ್ಯಾನೇಜ್ಮೆಂಟ್ ವಾಸ್ ಸೋ ಗುಡ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ಎಸ್ ಸಚ್. ಆ್ಯಂಡ್ ಈ ಕಾಂಪ್ಲೆಕ್ಸ್ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಇಟ್ ವಾಸ್ ಅ ಜಂಗಲ್. ಈ ಜಾಗನ ಐಡೆಂಟಿಫೈ ಮಾಡಿ ದೆನ್ ದೇ ಡಿಸೈಡೆಡ್ ಟು ಬಿಲ್ಡ್ ದಿಸ್ ಇಸ್ ಅಮೇಝಿಂಗ್ ಇಸ್ ಸಚ್. ಆ್ಯಂಡ್ ಈ ಸಿಟಿ ಬಂದು ದೇ ಸೇ ದ್ಯಾಟ್ ಈಗಿನ ಕಾಲದ ನ್ಯೂಯಾರ್ಕು ಲಂಡನ್ಗಿಂತ ದೊಡ್ಡದಾಗಿದ್ದಿದ್ದು. ಬಟ್ very few have been opened up, very few have been identified as such. Archaeologists are still finding out more about it. But now access ಮಾಡೋಕ್ಕಾಗೋದು probably 1 or 2 ಥಿಂಗ್ಸ್. ಇವತ್ತು ನೋಡ್ತಾ ಇರೋದು ಒಂದು ಜಾಗ. ನಾಳಿದ್ದಲ್ಲಿ 2 ಸರ್ಕಿಟ್ ಇದೆ. ಆ ಸರ್ಕಿಟ್ನ ಐ ವಾಂಟ್ ಟು ಕಂಪ್ಲೀಟ್ ಅಸ್. ದಿಸ್ ಇಸ್ ದ ಬುದ್ಧ ದಟ್ ದೇ ಹವ್ ಇನ್ಸ್ಟಾಲ್ಡ್ ರೀಸೆಂಟ್ಲಿ, ನಾಟ್ ಇನ್ ದ 9th ಸೆಂಚುರಿ 10th ಸೆಂಚುರಿಲಿಲ್ಲ ಆಯಿತಾ. ಸೊ ಜ್ಞಾಪಕ ಇಟ್ಕೊಳ್ಳಿ, ಇಟ್ ವಾಸ್ ಆಲ್ ನಮ್ಮ ದೇವರು ಇಲ್ಲಿದ್ದಲ್ಲ, ಬ್ರಹ್ಮ, ಶಿವ ಆ್ಯಂಡ್ ವಿಷ್ಣು ಎಸ್ ಸಚ್. ಓಕೆ, ಸೊ ಅದನ್ನು ತೋರಿಸ್ತೀನಿ. ಲುಕ್ ಅಟ್ ದ ಕಾರ್ವಿಂಗ್ಸ್ ಅಂಡ್ ಆಲ್ ದ್ಯಾಟ್ ಫುಲ್ ಆಯಿತಾ. ಈವನ್ ದಿ ಎನ್ಗ್ರೇವಿಂಗ್ಸ್, ಅಂದರೆ ಬರ್ದಿರೋ ಅಕ್ಷರಗಳು ಬಂದುಬಿಟ್ಟು ಐ ಕುಡ್ ರೀಡ್ ಇಟ್. ಸ್ವಲ್ಪ ಇದೆ ನಮ್ಮ ವಿಷ್ಣು ಗಾಡ್. ದಿಸ್ ವಾಸ್ ವಿಷ್ಣು ಗಾಡ್. ಸರಿ ಕಾಣಿಸಿಲ್ಲ, ವಿತ್ ಲಾಟ್ ಆಫ್ ಹ್ಯಾಂಡ್ಸ್ ಇದೆ. ಐ ವಿಲ್ ಶೋ ಯು ದಟ್ ಆಲ್ಸೋ. ಪಕ್ಕದಲ್ಲೇ ಲಕ್ಷ್ಮಿ ಇದೆ. ಲಕ್ಷ್ಮಿಗೆ ತಲೆನೇ ಇಲ್ಲ. ಅವ್ರು ಲಕ್ಷ್ಮಿಗೆ ತಲೆ ಇತ್ತು, ತಲೆನೇ ತೆಗೆದು ಬಿಟ್ಟಿದ್ದಾರೆ ಆಯಿತಾ. ಸೊ ಐ ವಾಸ್ ಟೆಲ್ಲಿಂಗ್ ಯು ದ ಸ್ಟೋರಿ. ಸೊ ಇಲ್ಲಿ ನೋಡಿ, 2 ಕಲ್ಗೆ ಜಾಯಿಂಟ್ ಮಾಡೋಕ್ಕೆ ಲಾಕಿಂಗ್ ಸಿಸ್ಟಮ್ ಮಾಡಿಟ್ಕೊಂಡಿದ್ದಾರೆ, ಸೊ ದಟ್ ಅಲ್ಲಾಡ್ದಿರಲಿ ಅಂದ್ಬಿಟ್ಟು. ವಾಟ್ ಅ ಬ್ಯೂಟಿಫುಲ್ ಥಾಟ್. ಆಗಿನ ಕಾಲದಲ್ಲೇ ದೇ ಹವ್ ಡನ್ ದಿಸ್ ಕೈಂಡ್ ಆಫ್ ಪ್ಲಾನಿಂಗ್. ಅಂದರೆ ಇಟ್ ಇಸ್ ಅಮೇಝಿಂಗ್ ಎಸ್ ಸಚ್. ಏನಂದರೆ ಮನುಷ್ಯ 100 ವರ್ಷ ಬದುಕೋದೇ ದೊಡ್ಡ ವಿಷಯ. ಅಕಸ್ಮಾತ್ ಏನಾದರೂ 500-600 ವರ್ಷ ಬದುಕಂಗಿದ್ದಿದ್ರೆ ಅವಾಗ ಯಾರಾದ್ರೂ ಒಬ್ಬರು ಸ್ಟೋರಿ ಹೇಳಿರೋರು, ಹಿಂಗಿದ್ದು ಹಿಂಗಾಯಿತು, ಹಂಗಿದ್ದು ಹೆಂಗಾಯಿತು ಅಂದ್ಬಿಟ್ಟು. ಬಟ್ ಬದುಕಲ್ವೇ. ಸೊ ಎಲ್ಲೆಲ್ಲಿ ಹೋದ್ರು ಇಲ್ಲಿ ಇದ್ದವರೆಲ್ಲ ಈಸ್ ಅ ಕ್ವೆಶನ್ ಮಾರ್ಕ್ ಎಸ್ ಸಚ್. ಅಷ್ಟು ಕಟ್ಟಿದ ಮನುಷ್ಯ, ಅಷ್ಟು ಕಟ್ಟಿ ಕೊನೆಗೆ ಏನೂ ತೊಗೊಂಡೋಗೋಕ್ಕಾಗಿಲ್ಲ. ಮತ್ತು ಏನಕ್ಕೆ ಇದು ಲೈಫಲ್ಲಿ ವಾಟ್ ಇಸ್ ಇಟ್? ಸೊ ಏನೇ ವಾಟ್ ವಿ ವಿಲ್ ಅಚೀವ್ ಎಲ್ಲ ಬಿಟ್ಟೇ ಹೋಗಬೇಕು. ಸೊ ಜಸ್ಟ್ ರಿಮೆಂಬರ್, ದಿಸ್ ಇಸ್ ದ ಪ್ರೂಫ್ ಎಸ್ ಸಚ್. ಎಲ್ಲ ಆಸ್ತಿ ಅಂತ ಹೊಡೆದಾಡ್ತಾ ಇರ್ತಾರೆ. ಎಷ್ಟು ಆಸ್ತಿ ಮಾಡಿದ್ರು ಕೊನೆಗೆ ಹಿಂಗೆ ಬಿಟ್ಟು ಹೋಗ್ಬೇಕು ಸ್ವಾಮಿ. ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಡೋರ್ ಇಲ್ಲ, ಜನ ಇಲ್ಲ ಆಯಿತಾ. ಇಟ್ ಇಸ್ ಬಿಕಮ್ ಲೈಕ್ ಏನು ಗೊತ್ತಾ, ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ ಇವಾಗ ಅದು. ಸೊ ವರ್ಷಗಟ್ಟಲೆ ಆದಮೇಲೆ ನಾವುಗಳು ಕಟ್ಟಿದ್ರೆ ಆಯಿತಾ, ಅಲ್ಲಿ ಶೋ ಯು ದಿಸ್. ಇದು ಸ್ಲೋಗೆ ಐ ಹ್ಯಾವ್ ಟು ಶೋ ಯು. ಇಟ್ ಇಸ್ 1 ಶಾಟ್. ವಾಪಸ್ ಹೋಯ್ತೀನಿ, ಹೋಗಿ ಮತ್ತೆ ಇನ್ನೊಂದು ಶಾಟ್ ತೊಗೊಳ್ತೀನಿ. ಲೆಫ್ಟ್ ರೈಟಲ್ಲಿ ಟೆಂಪಲ್ಸ್ ಇದೆ ಆನ್ ದ ವೇ ದಟ್ ಯು ಆರ್ ಕಮ್ಮಿಂಗ್ ಎಸ್ ಸಚ್ ಆಯಿತಾ. ಎಲ್ಲಿ ನೋಡಿದ್ರು ನಿಮಗೆ ಎಂಟ್ರೆನ್ಸಲ್ಲಿ ಇದು ಸರ್ಪ, 7-headed ಸರ್ಪ ಕಾಣುತ್ತೆ. ಇಲ್ಲಿ ಕಾಣುತ್ತಾ? ಅಲ್ಲೊಂದು ಲೇಕ್ ಕಾಣಿಸ್ತಾ ಇದೆಯಾ? ಆ ಲೇಕಲ್ಲಿ ಆಯಿತಾ, ಸ್ಮಾಲ್ ಪಾಂಡ್, ಲೇಕ್ ಅಲ್ಲ, ಅಲ್ಲಿ ಮಾರ್ನಿಂಗ್ ಸನ್ರೈಸ್ಗೆ ಎಲ್ಲ ಬಂದು ಅಲ್ಲಿ ನಿಂತ್ಕೊತಾರೆ. ನಾನು ಇನ್ನೂ ಹೋಗಿಲ್ಲ ಸನ್ರೈಸ್ಗೆ. ಎದ್ದೇಳ್ತೀನಿ, ಬಟ್ ಹೋಗೋಕ್ಕೆ ಮೂಡ ಬರೋದಿಲ್ಲ. ಹೋಗಿ ನೋಡಿದ್ರೆ ದಟ್ ಆ ಟೆಂಪಲ್ ಹಿಂದೆಯಿಂದ ಸೂರ್ಯ ಹುಡ್ತಾನಂತೆ. ಆ್ಯಂಡ್ ಇದ್ರದ್ದು ಅಲೈನ್ಮೆಂಟ್ ಇಸ್ ಸೋ ಗುಡ್. ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಪರ್ಫೆಕ್ಟ್ ಲೈನಲ್ಲಿ. ಐ ಶೋ ಯು ವಿತ್ ದ ಕಂಪಸ್ ಆಲ್ಸೋ ಆಯಿತಾ. ಅಷ್ಟು ಪರ್ಫೆಕ್ಟಾಗಿ ಕಟ್ಟಿದ್ದಾರೆ. ಇಟ್ ಕ್ಯಾನ್ ಓನ್ಲಿ ಡನ್ ಬೈ ಇಂಡಿಯನ್ಸ್ ಯಾರ್
ಇಟ್ ಕ್ಯಾನ್ ಓನ್ಲಿ ಬಿ ಡನ್. ಬೇಕಾದ್ರೆ ನೀವು ಗುಜರಾತಲ್ಲಿ ಒಂದು ಟೆಂಪಲ್ ಇದೆ ಮತ್ತು ಒಡಿಸ್ಸಾದಲ್ಲಿ ಒಂದು ಟೆಂಪಲ್, ಎರಡು ಟೆಂಪಲ್ಲು. ಇಫ್ ಯು ಆ್ಯಕ್ಚುಲಿ ಗೋ ಟು ದ ಟೆಂಪಲ್ ವಾಟ್ ಇಟ್ ಈಸ್, ಅದು ಕರೆಕ್ಟ್ಗೆ ಇನ್ನು ಒಂದು ದಿವಸ ನಿಮಗೆ ಗಾಡ್ ಮೇಲೆ ಸೂರ್ಯ ಬೀಳ್ತಾನೆ. ಆ ಥರ ದೇ ಬಿಲ್ಟ್ ಇಟ್. ಆ ಥರ ನಾರ್ತ್ ಈಸ್ಟ್ ಏನೋ ನಾರ್ತ್ ಸೌತು ಈಸ್ಟ್ ವೆಸ್ಟ್ ಪರ್ಫೆಕ್ಟ್ ಅಲೈನ್ಮೆಂಟಲ್ಲಿ ದೇವ್ ಬಿಲ್ಟ್ ಇಟ್. ಆ ಟೈಮಲ್ಲಿ ಕಂಪಾಸ್ ಇರಲಿಲ್ಲ, ಏನಿಲ್ಲ. ಎಷ್ಟು ಹೌ ಮಚ್ ಬ್ರೈನ್ಸ್ ದೆ ಮೈಟ್ ಹ್ಯಾವ್ ಹ್ಯಾಡ್, ಅದೆಲ್ಲ ಇಟ್ ಕುಡ್ ನಾಟ್ ಬಿ ಪಾಸ್ಡ್ ಆನ್ ಜನ್ರೇಷನ್ಸ್. ಅಂದರೆ ನಮ್ಗಳಿಗೆಲ್ಲ ಅದು ಪಾಸ್ ಆಗಲಿಲ್ಲ. ಐ ಥಿಂಕ್ ವಿ ಆಲ್ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ದ ವೆಸ್ಟ್ ಅಲ್ಲ, ಅದರಿಂದ ಸೊ ನಮ್ಗಳ ಸ್ಕಿಲ್ಸ್ ಎಲ್ಲ ಐ ಥಿಂಕ್ ವಿ ಜಸ್ಟ್ ಲೆಫ್ಟ್ ಇಟ್. Otherwise, I feel Indians are the most brilliant people on the planet. ಏನೆಲ್ಲ ಐಡಿಯಾ ಹಾಕಿರಬೇಕು ನಿಜವಾಗ್ಲೂ ಆವಾಗಲೇ ಕಟ್ಟೋಕ್ಕೆ. ನನಗೆ ಈ ಥರ ವಾಲ್ಸ್ ಬೇಕು, ಆಮೇಲೆ ಹಿಂಗೆ ಬೇಕು, ಆಯಿತಾ. ಒಂದು ವಾಲಿಂದ ಈ ಕಡೆ ಬಂದಾಗ ಐ ವಾಂಟ್ ದಿಸ್, ಆಯಿತಾ. ಆ ಟವರ್ ನಾನು ಬಂದು ಇಷ್ಟು ಹೈಟ್ ಬೇಕು. ವಾವ್, ಆ ಡಿಸೈನ್ ಬರೆಯೋದು ಈ ಸ್ಟೆಪ್ಸ್ ಎಲ್ಲ ನೋಡಿ ಎಷ್ಟು ಚಿಕ್ಕದಿದೆ. ಆಗಿನ ಕಾಲದಲ್ಲಿ ಅಷ್ಟು ವೆಯ್ಟ್ ಇಟ್ಕೊಂಡು ಆ ಸ್ಟೆಪ್ಸ್ ಮೇಲೆ ಹತ್ತುತ್ತಾದ್ರು ರಾಕ್ಸ್ ಎಲ್ಲ. ನಮ್ಗೆ ಹತ್ತಕ್ಕಾಗಲ್ಲ, ಬಿದ್ದೋಯ್ತಾರೆ ಅಂತ ಇವಾಗ ಏನು ಮಾಡಿದ್ದಾರೆ, ಒಂದೇ ಒಂದು ಗೇಟಿಗೆ ಮಾತ್ರ ನಮ್ಗೆ ಈ ಥರ ಸ್ಟೆಪ್ಸ್ ಮಾಡಿ ಕೊಟ್ಟಿದ್ದಾರೆ ಇಟ್ಕೊಂಡು ಹತ್ತೋದು. ಆದ್ರೂ ಐ ಆಮ್ ಟೆಲಿಂಗ್ ಯು ತಲೆ ಸುತ್ತುತ್ತೆ, ಆಯಿತಾ. ಇಟ್ ಇಸ್ ದ ಮೇನ್ ಪ್ಲೇಸ್ ದಟ್ ವಿ ಆರ್ ಎಂಟ್ರಿಂಗ್. ಬಟ್ ಇಲ್ಲಿ ಇವಾಗ ನಾವು ನಮ್ಗೆ ಹಿಂದೂ ಗಾಡ್ಸ್ ಇರಬೇಕಾಗಿತ್ತು, ಇವಾಗ ಜಾಸ್ತಿ ಬುದ್ಧ ಇಸ್ ಆಲ್ಸೋ ಫ್ರಮ್ ಇಂಡಿಯಾ ಓನ್ಲಿ. ಎಲ್ಲಿದ್ರು ಇಂಡಿಯನ್ಸೇ, ಆಯಿತಾ. ಸೊ ಇಟ್ಸ್ ದಟ್ ಆ ಕಲ್ಚರ್ನ ಬಿಟ್ಟಿದ್ದೀವಿ ನಾವು, ಆಯಿತಾ. ದಟ್ ಇಸ್ ಸ್ಯಾಡ್, ಬ್ಯಾಡ್. ಐ ಡೋಂಟ್ ಥಿಂಕ್ ಶುಡ್ ಹ್ಯಾವ್ ಹ್ಯಾಪನ್ಡ್. ನಮಗೆಲ್ಲ ದಿಕ್ಕಲ್ಲೂ ನಾರ್ತ್ ಈಸ್ಟ್ ವೆಸ್ಟ್ ಸೌತಲ್ಲಿ ಒಂದು ಬುದ್ಧ ಸ್ಟ್ಯಾಚ್ಯೂ ಇದೆ. ಲೈಂಗ್ ಬುದ್ಧ ಇದೆ, ಸ್ಟ್ಯಾಂಡಿಂಗ್ ಬುದ್ಧ ಇದೆ. ನಾನು ಒಂದೇ ನೋಡ್ಕೊಂಡು ಹೋಗ್ಬಿಡ್ತಿದ್ದೆ. ದೆನ್ ಇದೇನಿದು ಇನ್ನೊಂದು ಥರ ಇದೆಲ್ಲ ಅಂತ ವೆನ್ ಐ ಲುಕ್ಡ್ ಎಟ್ ಇಟ್, ಹಿಂದಿನೂ ಸ್ಟ್ಯಾಂಡಿಂಗ್ ಬುದ್ಧ ಇದೆ ಕಾಣುತ್ತಾ. ಇದು ಲೈಂಗ್ ಬುದ್ಧ, ಅದು ಸ್ಟ್ಯಾಂಡಿಂಗ್ ಬುದ್ಧ. 4 different sides-allೂ they've got the Buddha. Can you see this? So the lost city, the lost city. Okay, I feel bad and sad that ಎಲ್ಲ ಹೋಗಿ ಅವರು ಮಾಡಿದವ್ರು ಏನಕ್ಕೆ ಮಾಡಿದ್ರು ಅದ್ರ ಸ್ಟೋರಿ ಹೇಳೋಕ್ಕೂ ಇಲ್ವಲ್ಲ. ಐ ಫೀಲ್ ರಿಯಲಿ ಸ್ಯಾಡ್ ಅಬೌಟ್ ಇಟ್. ಐ ಟೋಲ್ಡ್ ಎಂಗ್ರೇವಿಂಗ್ಸ್. ನಾನು ಇದರಲ್ಲಿ ನಮ್ಮ ಕನ್ನಡನ ಓದೋಕ್ಕೆ ನನ್ನ ಕೈಲಿ ಆಯಿತು ಸ್ವಲ್ಪ ವರ್ಡ್ಸ್ ಎಲ್ಲ. ಹಂಗಂದ್ರೆ ನಮ್ಮ ಕನ್ನಡ ಆಗಿನ ಕಾಲದಲ್ಲೇ ಇತ್ತಾ? ವಾವ್ ಹೇಳ್ದಲ್ಲ, ಡೈರೆಕ್ಷನ್, ಲುಕ್ ಎಟ್ ದಿಸ್, ಈ ಕರೆಕ್ಟ್ ಪರ್ಫೆಕ್ಟ್ ಅಲೈನ್ಮೆಂಟ್. ಸೊ ಹೊಸ ದಿನ ಹೊಸ ಜಾಗದಲ್ಲಿ ಸಿಗೋಣ. ಇದೇ ಜಾಗ ಹೇಳ್ದೆ ಅಲ್ಲ ನಿಮಗೆ, ಮಾರ್ನಿಂಗ್ ಸನ್ರೈಸ್ಗೆ ಬಂದರೆ ಇಟ್ ವಿಲ್ ಬಿ ಬ್ಯೂಟಿಫುಲ್. ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಲೈಫ್. ಬರ್ತೀನಿ, ಬಾಯ್.